ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನು ರಶ್ಮಿ. ಹಿಂದಿನ ವಿಡಿಯೋ ಮಗುನ ತೊಟ್ಲಿಗೆ ಹಾಕಿದ್ದು ಅಂದ್ರೆ ತೊಟ್ಲು ಶಾಸ್ತ್ರದ ವಿಡಿಯೋ ಹಾಕಿದ್ದೆ. ಅದಾದ್ಮೇಲೆ ನಾನು ಬಾಣಂತನಕ್ಕೆ ಅಂತ ನನ್ನ ತವ್ರ ಮನೆ ಬೇಲೂರಿಗೆ ಬಂದಿದ್ದೀನಿ. ಇವಾಗ ಮಗುಗೆ 3 ತಿಂಗಳಾಗಿದೆ, ಅಂದ್ರೆ ನನ್ನ ಬಾಣಂತನೂ ಮುಗ್ದಿದೆ. ಬಾಣಂತನ ಮುಗಿದ್ಮೇಲೆ ಗಂಗೆ ಪೂಜೆ ಅಂತ ಮಾಡ್ತಾರೆ, ಅದನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ನಾನು ಬಾಣಂತನದಲ್ಲಿ ಅಥವಾ ಬಾಣಂತನದ ಬಗ್ಗೆ ಆಗಲಿ ಯಾವುದೇ ವಿಡಿಯೋಸ್ನು ಮಾಡ್ಕೊಂಡಿಲ್ಲ. ಆರಾಮಾಗಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಇನ್ನು ಮುಂದಕ್ಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಒಂದು ವಾರದಲ್ಲಿ ಏನೆಲ್ಲ ಆಯಿತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲೇ ಕವರ್ ಮಾಡಿದ್ದೀನಿ. ಮೊದಲಿಗೆ ಗಂಗೆ ಪೂಜೆ ಮಾಡಿಕೊಂಡೆ. ಗಂಗೆ ಪೂಜೆ ಆಗಿ ಅವತ್ತೇನೆ ನಾವು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅದಾಗಿ ಒಂದೆರಡು ದಿವಸ ಬಿಟ್ಟು ನಮ್ಮೂರಿನ ಗ್ರಾಮ ದೇವತೆಗಳಿಗೆ ಹೋಗಿದ್ವಿ. ಅದಾದ್ಮೇಲೆ ನಮ್ಮ ಅತ್ತೆ ಮಾವ ಬಂದಿದ್ರು ಬೇಲೂರಿಗೆ. ನಮ್ಮನೆಯಲ್ಲೇ ಒಂದು ಮದುವೆ ಇದೆ, ಹಾಗಾಗಿ ಅದಕ್ಕೆ ಸೀರೆ ಎಲ್ಲ ತಗೊಳ್ಬೇಕು ಅಂತ ನಾವು ಹಾಸನಕ್ಕೆ ಹೋಗಿದ್ವಿ. ಸೊ ಎಲ್ಲರೂ ಹೋಗಿ ಸೀರೆ ಎಲ್ಲ ತಗೊಂಡು ಬಂದ್ವಿ. ಇದೆಲ್ಲದನ್ನು ನಾನು ಈ ವಿಡಿಯೋದಲ್ಲೇ ಕವರ್ ಮಾಡಿದ್ದೀನಿ, ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಾನಿಲ್ಲಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ಬೇಸಿಕ್ ಆಗಿ ಗಂಗೆ ಪೂಜೆ ಮಾಡ್ತಾ ಇದ್ದೀನಿ. ತುಂಬಾನೇ ಶಾಸ್ತ್ರೋಕ್ತವಾಗಿ ಅಥವಾ ಶಾಸ್ತ್ರದ ಪ್ರಕಾರ ಗಂಗೆ ಪೂಜೆ ಹೇಗ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ನಮ್ಮನೆ ಪದ್ಧತಿ ಪ್ರಕಾರ ಹೇಗೆ ಸಿಂಪಲ್ ಆಗಿ ಗಂಗೆ ಪೂಜೆ ಮಾಡ್ತಾರೋ ಹಾಗೆ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಬಾವಿಗೆ ಪೂಜೆ ಮಾಡಿ ಬಾವಿಯಿಂದ ನೀರು ಸೇದಬೇಕು. ಆದರೆ ಈಗಿನ ಕಾಲದಲ್ಲಿ ಬಾವಿ ಎಲ್ಲ ಇಲ್ದೆಲ್ಲ ಇರೋದ್ರಿಂದ ನಾನು ನಲ್ಲಿಗೆ ಪೂಜೆ ಮಾಡಿ ಗಂಗೆನ ತಗೊಳ್ತಾ ಇದ್ದೀನಿ. ಡೆಲಿವರಿ ಆದಮೇಲೆ ಬಾಣಂತನದಲ್ಲಿ ನಮ್ಮ ಹತ್ರ ಯಾವ ಕೆಲಸನೂ ಮಾಡಿಸ್ತಾ ಇರೋದಿಲ್ಲ. ನಾವು ಫುಲ್ಲು ರೆಸ್ಟಲ್ಲೇ ಇರ್ತೀವಿ. ತಣ್ಣೀರು ಕೂಡ ಮುಟ್ಟುತ್ತಾ ಇರೋದಿಲ್ಲ. ಎಲ್ಲದಕ್ಕೂ ಬಿಸಿ ನೀರೇ ಉಪಯೋಗಿಸ್ತಾ ಇರ್ತೀವಿ. ಮತ್ತೆ ನಾವು ಯಾರ ಮನೆಗೂ ಹೋಗ್ತಾನೂ ಇರೋದಿಲ್ಲ. ಹೀಗೆ 3 ತಿಂಗಳು ನಮ್ಮನ್ನ ಆರೈಕೆ ಮಾಡ್ತಾ ಇರ್ತಾರೆ. 3 ತಿಂಗಳಾದ್ಮೇಲೆ ಬಾಣಂತನ ಒಂದು ಹಂತಕ್ಕೆ ಮುಗಿಯುತ್ತೆ. ನಾವು ಚೇತರಿಸ್ಕೊಂಡಿರ್ತೀವಿ. ಇನ್ ಮುಂದಕ್ಕೆ ನಮ್ಮ ಚಿಕ್ಕ ಪುಟ್ಟ ಕೆಲಸ ಎಲ್ಲ ನಾವು ಮಾಡ್ಕೊಳ್ಬಹುದು, ನಾವು ಆಚೆ ಹೋಗಬಹುದು. ಆದ್ರೆ ಎಲ್ಲದಕ್ಕೂ ಮುಂಚೆ ಒಂದು ಗಂಗೆ ಪೂಜೆ ಅಂತ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬಹುದು, ಯಾರ್ದಾದ್ರೂ ಮನೆಗೆ ಹೋಗಬಹುದು, ಆಮೇಲೆ ನಮ್ಮ ಕೆಲಸ ನಾವು ಮಾಡ್ಕೋಬಹುದು. ನಾನಿಲ್ಲಿ ನಾನು ಹೇಗೆ ಗಂಗೆ ಪೂಜೆ ಮಾಡಿದೆ ಅಂತ ಹಾಗೆ ಒಂದ್ಸಲ ಹೇಳ್ಬಿಡ್ತೀನಿ. ಮೊದಲಿಗೆ ನಲ್ಲಿನ ತೊಳ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡೆ. ಆಮೇಲೆ ಒಂದು ಕೊಡದಲ್ಲಿ ಗಂಗೆ ತುಂಬಿಕೊಂಡೆ, ಅಂದ್ರೆ ಆ ನಲ್ಲಿಯಿಂದ ನೀರು ತಗೊಂಡೆ. ಆಮೇಲೆ ಕೊಡಕ್ಕೆ ಹೂ ಸುತ್ತಬಿಟ್ಟು ಅರ್ಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಕೊಂಡೆ. ಅದಾದ್ಮೇಲೆ ಮಾಮೂಲು ಧೂಪ ದೀಪ, ಆಮೇಲೆ ಒಂದು ನೈವೇದ್ಯ ಮಾಡಿಕೊಂಡು ಮಂಗಳಾರತಿ ಮಾಡಿದೆ. ನೈವೇದ್ಯಕ್ಕೆ ಹಣ್ಣು ಕಾಯಿ ಇಟ್ಕೊಂಡಿದ್ದೆ ಅಷ್ಟೇನೆ. ಇಷ್ಟೇ ಸಿಂಪಲ್ ಆಗಿ ಗಂಗೆ ಪೂಜೆನ ಮುಗಿಸ್ಕೊಂಡೆ. ಅಮ್ಮ ಫಣೀಶ್ ಇಬ್ರು ಇದ್ರು. ಗಂಗೆ ಪೂಜೆ ಎಲ್ಲ ಆದ್ಮೇಲೆ ಈ ಕೊಡನ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳೋದು ಅಷ್ಟೇನೆ. ಇದಿಷ್ಟು ಆದ್ಮೇಲೆ ಸುಮ್ಮನೆ ಬಟ್ಟೆ ಒಗೆಯೋ ಶಾಸ್ತ್ರವನ್ನು ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಮಗು ಬಟ್ಟೆನೇ ಒಗೆಯೋದು, ಹಾಗಾಗಿ ನಾನು ಇಲ್ಲಿ ಒಂದು ಮಗು ಬಟ್ಟೆ ತಗೊಂಡು ಸುಮ್ಮನೆ ಒಗೆಯೋ ಶಾಸ್ತ್ರ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದಿಷ್ಟು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ತುಂಬಾನೇ ರಶ್ ಇತ್ತು, ಹಾಗಾಗಿ ಚಿಕ್ಕ ಮಗುನು ಎತ್ಕೊಂಡು ನಾನು ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಹಾಗೆ ಅಲ್ಲಿಂದ ಬರ್ತಾ ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಬಂದೆ. ಇಷ್ಟೇ, ಒಂದು ಗಂಗೆ ಪೂಜೆ ಮಾಡಿಕೊಂಡು ಚಿಕ್ಕದಾಗಿ ಮಗು ಬಟ್ಟೆ ಒಗೆದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಅಲ್ಲಿಂದ ಯಾರಾದರೂ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಬರೋದು. ಇವತ್ತು ಶುಕ್ರವಾರ ನಮ್ಮೂರಿನ ಗ್ರಾಮ ದೇವತೆ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುಗಿಸ್ಕೊಂಡು ನಮ್ಮೂರಲ್ಲಿ ಎಲ್ಲಮ್ಮನ ದೇವಸ್ಥಾನನೂ ಇದೆ, ಅಲ್ಲಿಗೂ ಹೋಗ್ತೀವಿ.
ದುರ್ಗಮ್ಮನ ದೇವಸ್ಥಾನದಲ್ಲಿ ದಿನ ಪೂಜೆ ನಡೆಯುತ್ತೆ. ಆದ್ರೆ ಮಂಗಳವಾರ, ಶುಕ್ರವಾರ ಜನ ಜಾಸ್ತಿ ಬರೋದ್ರಿಂದ ತುಂಬಾ ಹೊತ್ತು ತೆಗ್ದಿರ್ತಾರೆ. ಹಾಗಾಗಿ ನಾವೂನು ಶುಕ್ರವಾರ ಹೋಗೋಣ ಅಂತ ಹೋಗ್ತಾ ಇದೀವಿ. ನಾನು ಈ ದೇವಸ್ಥಾನಕ್ಕೆ ಹೋಗಿ ತುಂಬಾನೇ ವರ್ಷ ಆಗ್ಬಿಟ್ಟಿತ್ತು. ಒಂಥರ ದಾರಿನೇ ಮರ್ತು ಹೋದಂಗೆ ಆಗ್ಬಿಟ್ಟಿತ್ತು. ಇವತ್ತೇ ಹೋಗ್ತಾ ಇರೋದು. ಹೋದ್ಮೇಲಂತೂ ತುಂಬಾನೇ ಖುಷಿ ಆಯ್ತು ನನಗೆ. ಅಪ್ಪ ಅವಾಗೆಲ್ಲ ಎಷ್ಟೊಂದು ಬರ್ತಾ ಇದ್ವಿ, ಇವಾಗ ಎಷ್ಟು ಅಪರೂಪ ಆಗ್ಬಿಟ್ವಿ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಮನೇಲಿ ಗೃಹ ಪ್ರವೇಶ, ಮದುವೆ, ಮುಂಜಿ, ಮಗು ಹುಟ್ಟೋದು ಈ ಥರ ಯಾವುದೇ ಶುಭ ಸಮಾರಂಭ ಆದ್ರೂ ಇಲ್ಲಿಗೆ ಬಂದು ಮಡ್ಲಕ್ಕಿ ಕೊಡ್ತೀವಿ. ಹಾಗಾಗಿ ನಮ್ಮಮ್ಮನೂ ಅಂದ್ಕೊಂಡಿದ್ರು ಡೆಲಿವರಿ ಎಲ್ಲ ಆದಮೇಲೆ ಬಂದು ಮಡ್ಲಕ್ಕಿ ಕೊಡ್ತೀವಿ ಅಂತ. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಬರೀ ಶುಭ ಸಮಾರಂಭದಲ್ಲಿ ಮಾತ್ರನೇ ಅಲ್ಲ, ಹಿಂದೆ ದಡಾರ, ಸಿಡ್ಬು ಇದೆಲ್ಲ ಬಂದಾಗ್ಲೂ ನಮ್ಮನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಇವಾಗೆಲ್ಲ ಚಿಕನ್ ಪಾಕ್ಸ್ಗೆ ವ್ಯಾಕ್ಸಿನೇಷನ್ ಇದೆ, ಆದರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅದೆಲ್ಲರಿಗೂ ಬರ್ತಾ ಇತ್ತು. ನಮಗೂ ಬಂದಾಗ ಟ್ರೀಟ್ಮೆಂಟ್ ಕೊಡಿಸಿದ್ರು. ಬಟ್ ಗಾಯ ಎಲ್ಲ ವಾಸಿ ಆದಮೇಲೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಈ ಥರ ಎಲ್ಲ ನಮ್ಮೂರಲ್ಲಿ ಮಾತ್ರ ಅಲ್ಲ, ತುಂಬ ಊರಲ್ಲಿ ಈ ಪದ್ಧತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮೂರಲ್ಲೂ ಈ ಪದ್ಧತಿ ಇದ್ದರೆ ನೀವು ಹೋಗಿದ್ರಾ, ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ ಹೇಳಿ. ನಾವಿಲ್ಲಿ ಹಣ್ಣುಕಾಯಿ ಮತ್ತು ಮಡ್ಲಕ್ಕಿ ಇಡೋದಕ್ಕೆ ಅಂತ 2 ತಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ದೇವ್ರಿಗೆ ಉಡ್ಸೋದಕ್ಕೆ ಅಂತಲೇ ಸಪ್ರೇಟಾಗಿ ಬೇರೆ ಥರ ಸೀರೆ ಸಿಕ್ಕತ್ತೆ, ಅದನ್ನೇ ತೊಗೊಂಡಿದ್ದಾರೆ ಅಮ್ಮ. ಅಕ್ಕಿ, ಸೀರೆ, ಹೂವು, ಆಮೇಲೆ ಕೊಬ್ಬರಿ ಬಟ್ಲು, ಡ್ರೈ ಫ್ರೂಟ್ಸು, ಬೆಲ್ಲ, ವೀಳ್ಯದೆಲೆ, ಬಳೆ, ಅರ್ಶಿನದ ಕೊಂಬು ಹೀಗೆ ಎಲ್ಲ ಸುಮಾರು ಥರ ಇಟ್ಟಿರ್ತಾರೆ. ನಮ್ಗೆ ಏನೇನು ಇಡಬೇಕು ಅನ್ಸುತ್ತೆ ನಮ್ಮ ಯಥಾಶಕ್ತಿ ನಾವು ಇಡಬಹುದು. ಇದೇ ಥರ 2 ಸೆಟ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ, ದುರ್ಗಮ್ಮಂಗೊಂದು, ಎಲ್ಲಮ್ಮಂಗೊಂದು ಅಂತ. ದುರ್ಗಮ್ಮಂಗೆ ಏನೇನು ಜೋಡಿಸಿದೀವೋ ಇದೇ ಥರ ಎಲ್ಲಮ್ಮಂಗೂ ಜೋಡಿಸ್ಬಿಟ್ಟು, ಆದರೆ ಸೀರೆ ಕಲರ್ ಮಾತ್ರ ಚೇಂಜು. ಎಲ್ಲಮ್ಮಗೆ ಹಸಿರು ಸೀರೆ ಇಟ್ಟಿದ್ವಿ. ಇವರೇ ನಮ್ಮೂರಿನ ದುರ್ಗಮ್ಮ. ನಾನು ತುಂಬ ವರ್ಷ ಆದಮೇಲೆ ಬರ್ತಾ ಇರೋದು ದೇವಸ್ಥಾನಕ್ಕೆ. ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ ಬರೋರು ಎಲ್ಲರೂ ಮಡ್ಲಕ್ಕಿ ತಂದಿರ್ತಾರೆ. ಇವಾಗ ಈ ದೇವರು ಸುತ್ತ ಇರೋ ದೇವಸ್ಥಾನಗಳಿಗೆಲ್ಲ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನನಗೆಲ್ಲ ದೇವ್ರದ್ದು ಹೆಸರು ಗೊತ್ತಿಲ್ಲ, ಗೊತ್ತಿರೋದನ್ನ ಹೇಳ್ತೀನಿ. ಇವರು ಚಿಕ್ಕಮ್ಮ ದೇವರು ಅಂತ, ಮುಖ್ಯ ದೇವರು ದುರ್ಗಮ್ಮ, ಇವರು ಚಿಕ್ಕಮ್ಮ ಅಂತ. ಆಮೇಲೆ ಪ್ರತಿ ವರ್ಷ ದುರ್ಗಮ್ಮನ ಜಾತ್ರೆ ನಡೆಯುತ್ತೆ. ಯುಗಾದಿ ಹಬ್ಬ ಆಗಿ ಬೇಲೂರು ರಥೋತ್ಸವ ಎಲ್ಲ ಆದಮೇಲೆ ಇಲ್ಲಿ ದುರ್ಗಮ್ಮನ ಜಾತ್ರೆ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಜೋರಾಗಿ ಮಾಡ್ತಾರೆ. ಅದನ್ನು ಒಂದಿನ ಕೆಂಡ, ಇನ್ನೊಂದಿನ ಸಿಡಿ ಅಂತ ಮಾಡ್ತಾರೆ. ತುಂಬ ಜನ ಹರಕೆ ಹೊತ್ತಿರೋರು ಎಲ್ಲ ಬರ್ತಾರೆ. ಸುತ್ತಮುತ್ತ ಊರಿಂದ ಎಲ್ಲ ತುಂಬ ಜನ ಸೇರಿರ್ತಾರೆ ಜಾತ್ರೆಗೆ. ನೋಡೋಣ, ನಾನು ಮುಂದೆ ಯಾವತ್ತಾದರೂ ಒಂದು ದಿವಸ ಜಾತ್ರೆ ಟೈಮಲ್ಲಿ ಬೇಲೂರಲ್ಲಿದ್ದರೆ ಅದನ್ನು ವಿಡಿಯೋ ಮಾಡ್ತೀನಿ. ಈ ದೇವಸ್ಥಾನದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಹಾಗೆ ನಂಬಿಕೆನೂ ಇದೆ. ಇವಾಗ ನಾವು ನೋಡ್ತಾ ಇರೋದು ಮಕ್ಕಳ ದೇವರು ಅಂತ. ಯಾರ ಮನೇಲಿ ಎಳೆ ಮಕ್ಕಳಿರ್ತಾರೆ ಅಥವಾ ತುಂಬ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಏನಾಗ್ತಿದೆ ಅಂತ ಹೇಳ್ಕೊಳಕ್ ಬರ್ತಿರಲ್ವಲ್ಲ, ಅಂಥ ಮಕ್ಕಳು ತುಂಬ ಹಠ ಹಿಡಿದಾಗ ನಿಲ್ಲಿಸ್ತಾನೆ ಇರಲ್ಲ ಹಠನ. ಅಂಥ ಟೈಮಲ್ಲಿ ಇಲ್ಲಿಗೆ ಬಂದು ಈ ಮಕ್ಕಳ ದೇವರ ಮೇಲೆ ಪುರಿ ಹಾಕ್ತಾರೆ, ಮಕ್ಕಳು ಹಠ ನಿಲ್ಲಿಸ್ಲಿ ಅಂತ. ಇಲ್ಲಿಂದ ನಾವು ನಮ್ಮೂರಿನ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೂ ಅಷ್ಟೇ ಮಡ್ಲಕ್ಕಿಗೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಏನೇನು ಇಟ್ಟಿದ್ವೋ ಅದನ್ನೇ ಇಟ್ಟಿದ್ದು. ಹಾಗಾಗಿ ನಾನು ಸಪ್ರೇಟಾಗಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಅಂದರೆ ತರಕಾರಿ ಇಡ್ತೀವಿ ದೇವರಿಗೆ. ಈರುಳ್ಳಿ, ಬದನೆಕಾಯಿ ಇದನ್ನೆಲ್ಲ ಇಡ್ತೀವಿ. ಸೀರೆ ಫಸ್ಟೇ ಕೊಟ್ಟಿದ್ರೆ ನಾವು ಹೋಗೋ ದಿವಸನೇ ಉಡಿಸಿರ್ತಾರೆ. ನಾವು ಹೋಗ್ತಾ ತೊಗೊಂಡು ಹೋಗಿದ್ದರಿಂದ ಇನ್ನೊಂದು ದಿವಸ ಯಾವತ್ತು ಉಡಿಸ್ತಾರೋ ಆವತ್ತು ನಮಗೆ ಮತ್ತೆ ಬರೋದಕ್ಕೆ ಹೇಳ್ತಾರೆ. ಇದೆಲ್ಲ ಆಗಿ 1-2 ದಿವಸ ಆದಮೇಲೆ ಅತ್ತೆ ಮಾವ ಕೂಡ ಬೇಲೂರಿಗೆ ಬಂದಿದ್ರು. ನಾಮಕರಣ ಹಾಗೆ ನಮ್ಮನೆಯಲ್ಲೇ ಒಂದು ಮದುವೆ ಇದೆ, ಅದೆಲ್ಲದಕ್ಕೂ ಸೀರೆ ತಗೊಳ್ಬೇಕಾಗಿತ್ತು. ಹಾಗಾಗಿ ನಾನು, ಪಣೀಶ್, ಅತ್ತೆ, ಮಾವ, ಅಮ್ಮ ಎಲ್ಲರೂ ಹಾಸನಕ್ಕೆ ಬಂದಿದ್ದೀವಿ ಸೀರೆ ತಗೊಳ್ಳೋದಕ್ಕೆ. ನಾನು ಹಾಸನದಲ್ಲಿ ಶಾಪಿಂಗ್ ಮಾಡಿ ತುಂಬಾನೇ ವರ್ಷಗಳಾಗಿ ಹೋಗಿತ್ತು. ಮದುವೆಗೆ ಮುಂಚೆ ಆದರೆ ಏನು ತೊಗೋಬೇಕಂದ್ರೂ ಹಾಸನ್ಗೆ ಬರ್ತಾ ಇದ್ವಿ. ಆದರೆ ಇತ್ತೀಚೆಗೆ ಏನಕ್ಕೆ ಬರಲಿ, ನಾನು ಇಲ್ಲಿ ಶಾಪಿಂಗೇ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಬಾಣಂತನಕ್ಕೆ ಅಂತ ಇಲ್ಲೇ ಇರೋದ್ರಿಂದ ಇಲ್ಲೇ ಶಾಪಿಂಗ್ ಮಾಡಬೇಕಾಗಿ ಬಂತು. ನನಗೆ ಅಷ್ಟೇ ಖುಷಿನೂ ಇದೆ, ಹಬ್ಬ ಹಾಸನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದರೆ ಹಾಸನದಲ್ಲಿ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇವತ್ತಿಗೂ ಅಷ್ಟೇ, ಬೆಂಗಳೂರಲ್ಲೇ ಬಟ್ಟೆ ತೊಗೊಳ್ತೀನೋ ಅಥವಾ ಆನ್ಲೈನ್ ಶಾಪ್ ಮಾಡ್ತೀನೋ, ಎಲ್ಲೇ ಬಟ್ಟೆ ತೊಗೊಂಡ್ರು ಯಾಕೋ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಲ್ವಾ ಅನ್ನಿಸ್ತಾ ಇರುತ್ತೆ. ಅದೇ ಹಾಸನದಲ್ಲಿ ನಾನೊಂದು ಡ್ರೆಸ್ ತೊಗೊಂಡ್ರು ಅಷ್ಟೇ, ಸ್ಯಾರಿ ತೊಗೊಂಡ್ರು ಅಷ್ಟೇ, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅನ್ನಿಸ್ತಾ ಇರುತ್ತೆ. ಹಾಸನದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಹೀಗೆ ಅನಿಸಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಹೆಚ್ಚಾಗಿ ಹಾಸನದಲ್ಲಿ ಶಾಪಿಂಗ್ ಮಾಡೋದು, ಸಾರಿ ತೊಗೋಬೇಕು ಅಂದರೆ ಮಧು ಸಿಲ್ಕ್ಸ್, ಮತ್ತು ಡ್ರೆಸ್ ಏನಾದರೂ ತೊಗೋಬೇಕಂದ್ರೆ ಮಧು ಕ್ರಿಯೇಷನ್ಸ್ಗೆ ಹೋಗ್ತೀನಿ. ಇನ್ನೂ ಒಂದು ಆಪ್ಷನ್ ಬೇಕು, ಸ್ವಲ್ಪ ಜಾಸ್ತಿ ಸೀರೆ ಎಲ್ಲ ತೊಗೊಳಕ್ಕಿದೆ ಅಂತ ಹೇಳಿದಾಗ ವಿಮಲ್ ಜ್ಯೋತಿಗೂ ಬರ್ತೀನಿ. ಇಲ್ಲೂ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್. ನಾವಿವಾಗ ಫಸ್ಟು ವಿಮಲ್ ಜ್ಯೋತಿಗೆ ಬಂದಿದ್ದೀವಿ.
ಇವಾಗ ನಾನ್ ನೋಡ್ತಾ ಇರೋ ಸೀರೆಗಳೆಲ್ಲ ಏನ್ ತುಂಬಾ ಕಾಸ್ಟ್ಲಿ ಸೀರೆಗಳೆಲ್ಲ ಯಾವ್ದು ನೋಡ್ತಾ ಇಲ್ಲ. ಇವಾಗ ನೋಡ್ತಾ ಇರೋ ಸೀರೆ ಏನೊಂದು 4-5 thousand ರೇಂಜ್ ಅಲ್ಲಿ ಇರಬಹುದು. ತುಂಬಾ ಕಲರ್ಸ್ ಇತ್ತು. ಎಲ್ಲಾ ಕಲರ್ಸು ಚೆನ್ನಾಗಿತ್ತು ಅಂತ ಏನೂ ಇಲ್ಲ. ಕೆಲವೊಂದ್ ಕಲರ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ನೋಡಿದ್ರೆ ಒಂಥರ 4-5 ಸಾವಿರ ರೂಪಾಯಿನ ಸೀರೆ ಅಂತ ಹೇಳೋದಕ್ಕೆ ಆಗಲ್ಲ. ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇತ್ತು. ಒಂದ್ಸಲ ತಗೊಂಡ್ಬಿಡೋಣ ಅನ್ನೋ ಮನ್ಸ್ ಮಾಡ್ದೆ. ಆದ್ರೆ ಇದರಲ್ಲಿ ಬ್ಲೌಸ್ ಪೀಸ್ ಸೆಪರೇಟ್ ಆಗಿ ಬರುತ್ತೆ. ಇವ್ರೇ ಅದಕ್ಕೆ ಬ್ಲೌಸ್ ಪೀಸ್‌ಗೆ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಸಾಮಾನ್ಯವಾಗಿ ಬ್ಲೌಸ್‌ಗೆ ವರ್ಕ್ ಮಾಡ್ಸಲ್ಲ. ಪ್ಲೇನ್ ಬ್ಲೌಸೇ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಸೀರೆ ತಗೊಳ್ಳಿಲ್ಲ. ಇನ್ನ ಒಂದ್ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ನೋಡ್ತಾ ನೋಡ್ತಾ ತುಂಬಾನೇ ಚೆನ್ನಾಗಿತ್ತು ಸೀರೆಗಳೆಲ್ಲದು. ಕ್ವಾಲಿಟಿನೂ ಅಷ್ಟೇ, ಸೀರೆನೂ ಅಷ್ಟೇ. 2 ತುಂಬಾನೇ ಚೆನ್ನಾಗಿತ್ತು. ನಾನಿಲ್ಲಿ ಒಂದ್ ಸೀರೆ ತಗೊಂಡೆ. ಇಲ್ಲಿ ಬೇಗ ಸೀರೆ ಎಲ್ಲ ತಗೊಂಡು ನೆಕ್ಸ್ಟು ಆಲ್ರೆಡಿ ಲೇಟ್ ಆಗ್ತಾ ಇತ್ತು. ಸೊ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಮಧು ಸಿಲ್ಕ್ಸ್‌ಗೆ ಹೋಗೋಣ ಅಂತ. ಊಟಕ್ಕೆ ಅಂತ ಹೋಟೆಲ್ ಪಾರಿಜಾತಕ್ಕೆ ಬಂದಿದ್ದೀವಿ. ಫುಲ್ ಮೀಲ್ಸ್ ಬಾಳೆ ಎಲೆ ಊಟ. ತುಂಬಾ ಏನ್ ಚೆನ್ನಾಗಿತ್ತು ಅಂತ ಏನಿಲ್ಲ ಊಟ. ಪರವಾಗಿರ್ಲಿಲ್ಲ ಅಷ್ಟೇ. ಒಬ್ಬಟ್ಟು, ಜಿಲೇಬಿ, ಪೂರಿ, ಚಪಾತಿ, ಪಾಯಸ ಹಾಗೆ ನೆಂಚ್ಕೊಳ್ಳೋಕೆ ಒಂದಷ್ಟು ಪಲ್ಯ, ಕೂರ್ಮ ಎಲ್ಲ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮಧು ಸಿಲ್ಕ್ಸ್‌ಗೆ ಬಂದ್ವಿ. ಮಧು ಸಿಲ್ಕ್ಸ್ ಮುಂಚೆ ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡಲ್ಲಿತ್ತು. ಇವಾಗ ಹರ್ಷಮಹಲ್ ರೋಡಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ. ಹೊಸದಾಗಿ ಮಾಡಿದ್ಮೇಲೆ ನಾನು ಇವಾಗಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲೂ ಅಷ್ಟೇ ನಾವೇನ್ ರೇಂಜಲ್ಲಿ ಸ್ಯಾರೀಸ್ ಕೇಳ್ತೀವೋ ಅದರಲ್ಲೇ ತೋರಿಸ್ತಾ ಇದ್ರು. ತುಂಬಾ ಆಪ್ಷನ್ಸ್ ಇತ್ತು. ಫಸ್ಟ್‌ಗೆ ಟ್ರೆಂಡಲ್ಲಿ ಏನಿರುತ್ತೋ ಆ ಥರ ಸೀರೆನೇ ತೋರಿಸ್ತಾರೆ. ಇವಾಗ ಸಾಮಾನ್ಯ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿ ಮತ್ತೆ ಕಾಂಟ್ರಾಸ್ಟ್ ಇರೋದನ್ನ ಕೇಳ್ತಾರಲ್ವಾ, ಹಾಗಾಗಿ ಅವ್ರು ಫಸ್ಟ್ ಅದೇ ಥರನೇ ತೋರಿಸ್ತಾ ಇದ್ರು. ನಮ್ಗೆ ಯಾವ ಥರ ಸೀರೆ ಬೇಕೋ ಆ ಥರ ಸೀರೆ ಕೇಳಿದ್ರೆ ಅವ್ರು ಅದೇ ಥರ ತೋರಿಸ್ತಾರೆ. ನಾನು ಸಾಮಾನ್ಯವಾಗಿ ಸ್ಮಾಲ್ ಬಾರ್ಡರ್ ಸ್ಯಾರಿನೇ ಉಟ್ಕೊಳ್ಳೋದು. ಹಾಗಾಗಿ ಸ್ಮಾಲ್ ಬಾರ್ಡರ್ ಸ್ಯಾರಿನೇ ತೋರಿಸಿ ಅಂದೆ. ಅದಾದ್ಮೇಲೆ ಅವರು ಆ ಥರದ್ದೇ ತೋರಿಸೋದಕ್ಕೆ ಶುರು ಮಾಡಿದ್ರು. ಸ್ಮಾಲ್ ಬಾರ್ಡರ್ಸಲ್ಲೂ ಅಷ್ಟೇ ಸೀರೆಗಳೆಲ್ಲ ತುಂಬಾನೇ ಚೆನ್ನಾಗಿತ್ತು. ನನಗೆ ಪಿಂಕ್ ಕಲರ್ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ಇದನ್ನೇ ತಗೊಳ್ಳೋಣ ಅನ್ಕೊಂಡೆ ಒಂದ್ಸಲ, ಬಟ್ ಬಾರ್ಡರ್ ದೊಡ್ಡದಾಯ್ತು ಅಂತ ಸುಮ್ಮನೆ ಆದೆ. ಈ ಥರದಲ್ಲಿ ಪಿಂಕ್ ಇತ್ತು, ಬ್ಲೂ ಇತ್ತು, ಇನ್ನೊಂದು ಮರೂನ್ ಇತ್ತು, ಅದೂ ಚೆನ್ನಾಗಿತ್ತು. ಈ ಗ್ರೀನ್ ಸ್ಮಾಲ್ ಬಾರ್ಡರ್ ಸ್ಯಾರಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ನಾನು ಸೀಮಂತದಲ್ಲೂ ಗ್ರೀನ್ ಕಲರ್ ಸ್ಯಾರಿ ತಗೊಂಡಿದ್ದೆ. ಹಾಗೆ ಸೀಮಂತದಲ್ಲಿ ತುಂಬಾ ಗ್ರೀನ್ ಕಲರ್ ಸ್ಯಾರಿ ನನಗೆ ಬಂದಿದ್ರಿಂದ ಮತ್ತೆ ಇವತ್ತು ನಾನು ಗ್ರೀನ್ ಕಲರ್ ಸ್ಯಾರಿ ತಗೊಳ್ಳಿಲ್ಲ. ಎಲ್ಲರೂ ಇಲ್ಲಿ ಸೀರೆ ತಗೊಂಡು ಹೊರಟ್ವಿ. ಪಾಪು ತುಂಬಾ ಚಿಕ್ಕವನು ಇರೋದ್ರಿಂದ ನಾನು ಪದೇ ಪದೇ ಹಾಸನಕ್ಕೆ ಬರೋಕ್ಕಾಗಲ್ಲ. ಹಾಗಾಗಿ ಇವತ್ತೇ ಬ್ಲೌಸ್ ಸ್ಟಿಚ್ ಹಾಕಿ ಹೋಗೋಣ ಅಂತ ಬುಟಿಕ್ ಬಂದೆ. ಇಲ್ಲೇ ತೋರಿಸ್ಬಿಡ್ತೀನಿ ನಾನು ಯಾವ್ಯಾವ ಸೀರೆ ತಗೊಂಡೆ ಅಂತ. ವಿಮಲ್ ಜ್ಯೋತಿಲೊಂದು, ಮಧು ಸಿಲ್ಕ್ಸಲ್ಲೊಂದು, ಎರಡು ಕಡೆನೂ ಒಂದೊಂದು ಸೀರೆ ತಗೊಂಡೆ. ಇದು ಫಸ್ಟ್ ಹೋಗಿದ್ವಲ್ಲ ವಿಮಲ್ ಜ್ಯೋತಿ, ಅಲ್ಲಿ ತಗೊಂಡಿದ್ದು. ಇದು ಫ್ರೆಶ್ ಆಗಿ ಬಂದಿತ್ತು ಸ್ಟಾಕ್ ಅವಾಗ ತಾನೆ. ಅಂದ್ರೆ ನಾವು ಹೋದಾಗ ಆಫರ್ ಕೂಡ ನಡೀತಾ ಇತ್ತು. ಅಂದ್ರೆ ಈ ಸ್ಯಾರಿ ಆಫರ್ ಅಲ್ಲಿ ಇರ್ಲಿಲ್ಲ, ಇದೆಲ್ಲ ನ್ಯೂ ಸ್ಟಾಕ್ ಆಗಿತ್ತು. ಈ ಕಲರ್ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಸ್ಯಾರಿನೂ ಇರಲಿಲ್ಲ, ಹಾಗಾಗಿ ತಗೊಂಡೆ. ನಾನು ಸೀರೆ ಉಟ್ಕೊಳ್ಳೋದಕ್ಕೆ ತುಂಬಾನೇ ಇಷ್ಟಪಡ್ತೀನಿ. ಅಂದ್ರೆ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ, ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರೂ ಸೀರೆ ಉಟ್ಕೊಳ್ತೀನಿ. ಹಾಗಾಗಿ ತಗೊಳ್ತಾ ಸ್ವಲ್ಪ ಸಿಂಪಲ್ ಆಗಿರೋ ಸೀರೆನೇ ತಗೊಳ್ತೀನಿ, ಅದನ್ನ ಯಾವಾಗಲೂ ಉಟ್ಕೊಳ್ಳೋದಕ್ಕಾಗತ್ತೆ ಅಂತ. 2 ಸೀರೆ ತಗೊಂಡಿದ್ದೀನಿ, ಬಟ್ ಇನ್ನು ಡಿಸೈಡ್ ಮಾಡಿಲ್ಲ ಯಾವ ಸೀರೆ ಯಾವ ಫಂಕ್ಷನ್ಗೆ ಉಟ್ಕೊಳ್ಳೋದು ಅಂತ. ನಾಮಕರಣಕ್ಕೆ ಯಾವ್ದು ಉಟ್ಕೊಳ್ಳೋದು, ಮದುವೆಗೆ ಯಾವ್ದು ಉಟ್ಕೊಳ್ಳೋದು ಅಂತ ಡಿಸೈಡ್ ಮಾಡಿಲ್ಲ. ನೋಡ್ಬೇಕು, ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡ್ತೀನಿ. ಇದು ಮಧು ಸಿಲ್ಕ್ಸಲ್ಲಿ ತಗೊಂಡಿದ್ದು ರಾಯಲ್ ಬ್ಲೂ ಕಲರ್ ಸ್ಯಾರಿ. ಇದೂ ಅಷ್ಟೇ ತುಂಬಾ ಇಷ್ಟ ಆಯಿತು ಈ ಸೀರೆ ನನಗೆ. ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಇದು ಎರಡರಲ್ಲಿ ಅದನ್ನು ಕಮೆಂಟ್ ಮಾಡಿ, ಅಥವಾ 2 ಸೀರೆ ಇಷ್ಟ ಆಗಿದ್ರೆ ಅದನ್ನು ಹೇಳಿ. ಬ್ಲೌಸ್ ಎಲ್ಲ ಸ್ಟಿಚ್ಗೆ ಹಾಕಿಬಿಟ್ಟು ವಾಪಸ್ ಬೇಲೂರಿಗೆ ಹೊರಟ್ವಿ. ಕತ್ಲೆ ಆಗಿಬಿಟ್ಟಿತ್ತು ಆಲ್ರೆಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.